ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸದಸ್ಯರಿಂದ ಪ್ರತಿಭಟನೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸೂಪೇಟ ಗ್ರಾಮದಲ್ಲಿ ಜುಲೈ 24ರಂದು ವಿದ್ಯಾರ್ಥಿಯೋರ್ವ ಕಾಲೇಜಿಗೆ ತೆರಳುತ್ತಿದ್ದ ವೇಳೆ ಕೆಎಸ್ಆರ್ಟಿಸಿ ಸಿಬ್ಬಂದಿಯೊಬ್ಬರು ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಲಾಗಿದ್ದು, ಈ ಘಟನೆಯನ್ನು ಖಂಡಿಸಿ ಇಂದು ರಾಮದುರ್ಗ ಕೆಎಸ್ಆರ್ಟಿಸಿ ಘಟಕದ ಮುಂಭಾಗದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಬಸ್ಸನ್ನು ತಡೆದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಿಂದ ಕೆಲಕಾಲ ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿ ಪ್ರಯಾಣಿಕರು ಪರದಾಡುವಂತಾಯಿತು. ವಿಷಯ ತಿಳಿದು ತಕ್ಷಣ ಮೇಲಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಅನುಚಿತವಾಗಿ ವರ್ತಿಸಿದ್ದ ಎಂದು ಆರೋಪಿಸಲಾಗಿದ್ದ ಕಂಡಕ್ಟರ್ ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚಿಸಿದರು. ಬಳಿಕ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಪ್ರತಿಭಟನೆಯಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ ಮಹಾಂತೇಶ ಹಂಪಿಹೊಳಿ, ತಾಲೂಕಾ ಸಂಚಾಲಕ ಸಂದೇಶ್ ಪಟ್ಟಣ್, ಉತ್ತರ ಪ್ರಾಂತ ಕಾರ್ಯಕಾರಿ ಸದಸ್ಯ ಮಲ್ಲಿಕಾರ್ಜುನ್ ಹೊಸಮನಿ, ನಗರ ಕಾರ್ಯದರ್ಶಿಗಳಾದ ಅಜಯ್ ಕೆರೂರ್ ಹಾಗೂ ಸಾವಂತ್, ಪ್ರದೀಪ್ ಮುಖಾರಿ, ಭರತ್ ಕಲಾಲ್, ಬಸವರಾಜ್ ಕೊಣ್ಣೂರ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ವೀರೇಶ್ ಬಳಗೇರ್, ಜೆಬಿಎಂ ನ್ಯೂಸ್. ವಿದ್ಯಾರ್ಥಿ ಪರಿಷತ್ ವತಿಯಿಂದ 24/7/2026ರಂದು ಕೊಣ್ಣೂರಿಂದ ರಾಮದುರ್ಗ ಬರುವ ಬಸ್ ಮಾರ್ಗದಲ್ಲಿ ಶಿವಪೇಟೆ ಗ್ರಾಮದಲ್ಲಿ ಕಾಲೇಜ್ಗಾಗಿ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಅವಾಗ ಹುಡುಗರು ಸ್ಟಾಪ್ ಮಾಡಂದ್ರೆ ಕಂಡಕ್ಟರ್ ಸರ್, ಡ್ರೈವರ್ ಸರ್ ಸ್ವಲ್ಪ ಮುಂದೆ ಸ್ಟಾಪ್ ಮಾಡಿದ್ರೆ ಅದಕ್ಕೆ ಅವಾಗ ಹುಡುಗ ಹತ್ತಿ ಮ್ಯಾಗ ಯಾಕೆ ಸರ್ ಸ್ಟಾಪ್ ಮಾಡಲಿಲ್ಲ ಅಂದಾಗ ಹುಡುಗ ಅವಾಚಿ ಶಬ್ದದಿಂದ ಬೈದಿರ್ತಾರೆ. ಅದಕ್ಕಾಗಿ ಅದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಮದುರ್ಗ ಘಟಕಕ್ಕೆ ಅದು ಸುದ್ದಿ ಬಂದಿರ್ತೈತಿ. ಹುಡುಗ ಫೋನ್ ಹಚ್ಚಿ ಹೇಳಿರ್ತಾನೆ. ಅವಾಗ ಆ ಸ್ಪಂದನೆಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಆ ಹುಡುಗನ ಜೊತೆ ನಿಂತು ಇಂದು ಬಸ್ ಸ್ಟ್ಯಾಂಡ್ ಒಳಗೆ ಧರಣಿ ಕೂತಿರ್ತೀವಿ. ಆ ಕಾರಣದಿಂದ ಬಸ್ ಮ್ಯಾನೇಜರ್, ಡಿಪೋ ಮ್ಯಾನೇಜರ್ ಸರ್ ಅವ್ರನ್ನ ಕರೆಸಿ ಹುಡುಗ ಕ್ಷಮೆ ಕೇಳಿರ್ತಾರೆ. ಮತ್ತು ರಾಮದುರ್ಗ ತಾಲೂಕು ಅನೇಕ ಗ್ರಾಮಗಳಿಂದ ಬಸ್ಗಳು ಬರೋ ಮುಂದೆ ಟೈಮ್ ಸಿರಿ ಕಾಲೇಜ್ ಅವ್ರ ಟೈಮ್ ಇರ್ತೈತಿ. ಆ ಟೈಮ್ ಸಿರಿ ಅವರಿಗೆ ಬಸ್ ತೊಂದರೆ ಭಾಳ ಆಗತ್ತೈತಿ. ಅದಕ್ಕಾಗಿ ಬಸ್ಸಿನ ವ್ಯವಸ್ಥಾಪಕರು ಅತಿ ಶೀಘ್ರದಲ್ಲಿ ಇನ್ನೂ ಹೆಚ್ಚಿನ ಬಸ್ಸನ್ನು ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅನುವು ಮಾಡಿಕೊಡ್ಬೇಕು. ಮತ್ತು ರಾಮದುರ್ಗ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇರ್ತೈತಿ. ಯಾವ ಹುಡುಗರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಏನಾದರೂ ತೊಂದರೆ ಇದ್ದರೆ ನಮಗೆ ಬಂದು ಹೇಳ್ರಿ, ಆ ಪರಿಹಾರವನ್ನು ನಾವು ಮಾಡಿಕೊಡ್ತೀವಿ ಅಂತ ಈ ಮೂಲಕ ತಿಳಿಸ್ಕೊಡ್ತೀವಿ. ಶುಕ್ರವಾರ ದಿವಸ ಶಿವಪೇಟೆ ಒಳಗಡೆ ನಮ್ಮ ವಿದ್ಯಾರ್ಥಿಗಳು ಅಲ್ಲಿಂದ ಬರಬೇಕಾದ್ರೆ ಬಸ್ಸನ್ನು ನಿಲ್ಲಿಸುವಂಥ ಸಂದರ್ಭದಲ್ಲಿ ಆ ಬಸ್ನೊಳಗಡೆ ಇದ್ದಂಥ ಒಬ್ಬ ಸಿಬ್ಬಂದಿ, ಕಂಡಕ್ಟ್ರು ನಮ್ಮ ವಿದ್ಯಾರ್ಥಿಗಳ ಮೇಲೆ ಒಂದಷ್ಟು ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಾರೆ. ಆ ಬಳಕೆ ಯಾಕೆ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಮ್ಯಾನ್ ಹ್ಯಾಂಡ್ಲಿಂಗನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರು ವಿಡಿಯೋ ಮಾಡಲಿಕ್ಕೆ ಹೋದಾಗ ಅವ್ರ ಕೈಯಲ್ಲಿಂದ ಫೋನ್ಗಳನ್ನ ಕಸಿದುಕೊಳ್ಳುವಂಥ ಕೆಲಸವನ್ನು ಆ ಸಿಬ್ಬಂದಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರ ಮನೆಯವರ ಮೇಲೆ ಅಥವಾ ಅವರು ಸಂಬಂಧಿಕರ ಮೇಲೆ ಅವಾಚ್ಯ ಶಬ್ದಗಳನ್ನ ಪದ ಬಳಕೆ ಮಾಡೋದ್ರ ಮೂಲಕ ಅವರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ಎಸಗಿರ್ತಾರೆ. ಅದಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಮದುರ್ಗ ಶಾಖೆ ವತಿಯಿಂದ ಇವತ್ತು ನಾವು ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಬಂದು ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ, ಆ ವಿದ್ಯಾರ್ಥಿ ನ್ಯಾಯ ಸಿಗಬೇಕು ಅಂತ ಇವತ್ತು ನಾವು ಧರಣಿಯನ್ನು ಮಾಡ್ತಿದ್ವಿ. ಅದಕ್ಕೆ ಸಾಕಷ್ಟು ಅಡೆತಡೆಯನ್ನು ಆದ ತಕ್ಷಣ ಅವರು ಬಂದು ನಮ್ಮ ಹತ್ರ ಕ್ಷಮಾಪಣೆ ಕೇಳಿದ್ದಾರೆ. ಅದಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಇಲ್ಲಿಗೆ ಮುಗಿಸಿರ್ತದೆ. ಅದಕ್ಕಾಗಿ ಮತ್ತೆ ಅದಷ್ಟೇ ಅಲ್ಲದೆ ಸಾಕಷ್ಟು ವಿದ್ಯಾರ್ಥಿಗಳ ಬಸ್ಸಿನ ಸಮಸ್ಯೆ ಇಲ್ಲಿ ರಾಮದುರ್ಗ ಒಳಗಡೆ ನಾವು ಕಾಣ್ಬೋದಾಗಿದೆ. ಆ ರಾಮದುರ್ಗ ಒಳಗಡೆ ಇರುವಂಥ ಬಸ್ಸಿನ ಸಮಸ್ಯೆಗಳ ಕುರಿತು ಕೂಡ ನಾವು ಈಗಾಗಲೇ ನಮ್ಮ ಡಿಪೋ ಮ್ಯಾನೇಜರ್ ಹತ್ರ ಮಾತಾಡಿದ್ದೀವಿ. ಅದಕ್ಕೆ ಕೂಡ ಸೂಕ್ತವಾದಂಥ ಅವರು ನಮಗೆ ನ್ಯಾಯವನ್ನು ಒದಗಿಸಿಕೊಡ್ತೀನಿ ಅಂತ ಇವತ್ತಿನ ದಿವಸ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಅಕಸ್ಮಾತ್ ಆ ಸಮಸ್ಯೆಗಳು ಬಗೆಹರಿದೇ ಇದ್ದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುನಃ ಇನ್ನೊಂದು ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಅಂತ ಎಚ್ಚರಿಸ್ತಾ ಇದನ್ನು ಮುಗಿಸ್ತೀನಿ. ಬೆಳಗಾವಿ ಜಿಲ್ಲಾ ಸಂಚಾಲಕ ಮಹಾಂತೇಶ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್.